ಬೇರೆ ಎ ಸಿ ಅವ್ರ ಕಡೆಯಿಂದ ಅದು ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡಿ ಅದು ಬ್ಯಾಡ ಅಂತಲ್ಲ. ಆದರೆ ಅಲ್ಲಿ ಈಗ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದ್ರೆ ಗಡೀಪಾರ ಮಾಡಬೇಕಂತಹ ಅಲ್ಲಿ ಏನು ವಿಷಯ ಐತಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿವರೆಗೆ ನಮ್ಮ ಸರ್ಕಾರಿ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅದನ್ನು ಕೊಡುವಲ್ಲಿ ಅಸಮರ್ಥರಾಗಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಜೊತೆಗೆ ಸರ್ಕಾರಕ್ಕೆ ಯಾಕಪ್ಪ ಇಷ್ಟೊಂದು ಆಸಕ್ತಿ? ಯಾಕಂದ್ರೆ ಅದು ಏನೋ ಆಗಿದ್ರೆ ಅಲ್ಲಿ ಪೊಲೀಸ್ ಅದ, ವ್ಯವಸ್ಥೆ ಅದ, ಏನು ಅಶಾಂತಿ ಆಗಿದೆ, ಏನು ಗಂಭೀರವಾದ ಪ್ರಕರಣ ಆಗಿದ್ದಾವ, ಏನು ಇವರಿಂದ ಕೊಲೆ ಸುಲಿಗೆಗಳಾಗಿದ್ದಾವ, ಜನರಿಗೆ ಶೋಷಣೆ ಆಗ್ಯದ, ಏನಾಗ್ಯದ ಚಿಮರೋಡಿ ಅವರಿಂದ ಅನ್ನೋದನ್ನು ಇಲ್ಲಿ ಬಿಡಿಸಿ ಹೇಳಬೇಕಾಗ್ತದೆ. ಅಂಥದ್ದು ಏನೂ ಇಲ್ಲ. ಅವರು ಕೇಳ್ತಾ ಇರೋದು ಕೇವಲ ತನಿಖೆ ಆಗಲಿ. ಅವರ ಇತಿಹಾಸನ ಗಂಭೀರವಾಗಿ ಅಭ್ಯಾಸ ಮಾಡಿದಾಗ ಅವರೊಬ್ಬ ಕಟ್ಟರ್ ಹಿಂದುತ್ವವಾದಿ ಮನುಷ್ಯ, ಅದರಲ್ಲಿ ಎರಡು ಮಾತಿಲ್ಲ. BJPಗರಲ್ಲಿ ಯಾರು ಕಟ್ಟರ್ ಅದಾರಲ್ಲ ಅವ್ರಿಗಿಂತ ಕಟ್ಟರ್ ವ್ಯಕ್ತಿ ಈ ತಿಮರೋಡಿ ಅವರು ಮತ್ತು ಮಟ್ಟೇನವರು. ತಿಮರೋಡಿ ಬದ್ದೆಲ್ಲ ಹೇಳಬೇಕಾಗಿದ್ದಿಲ್ಲ, ಅವರು ಅತ್ಯಂತ ಕಠೋರವಾದ ಹಿಂದುತ್ವವಾದಿಗಳು. ಆದರೆ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇರೋದ್ರಿಂದಾಗಿ, ಜೊತೆಗೆ ಅಲ್ಲಿ ಹೋರಾಟಗಾರರು ಏನಂದ್ರೆ ಅವ್ರ ಬೆಂಬಲಕ್ಕೆ ನಿಂತಿದ್ದರಿಂದಾಗಿ ಇವತ್ತು ಅಶಾಂತಿ ಕದರುವಂಥ ವ್ಯಕ್ತಿ ಆಗಿದ್ದಾರೆ ಅಂತೇಳಿ ಇವೆಲ್ಲ ಗ್ರೌಂಡ್ಗಳ ಮೇಲೆ, ಇವು ಹೋರಾಟದ ಗ್ರೌಂಡ್ಗಳ ಮೇಲೆ ನಮ್ಮ ಸ್ಟೆಲ್ಲಾ ವರ್ಗೀಸ್ ಅವರು ವಿಶೇಷವಾಗಿ ಅವ್ರ ಮೇಲೆ ಗಡೀಪಾರ ಮಾಡಿರಿ ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ. ಅದು ಈಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನಮ್ಮ ಮುಂದಿನ ದಿನದಲ್ಲಿ ಏನು ತೋರಿಸೋದು ನೋಡೋಣ ಅದನ್ನು. ಈಗ ಮಾತ್ರ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಇದನ್ನು ಈಗ ಪೆಂಡಿಂಗ್ ಇಟ್ಟು ಮುಂದಾಡಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಒಳ್ಳೆಯ ಡೆವಲಪ್ಮೆಂಟ್. ಇನ್ನೂ ಅದರ ಬಗ್ಗೆ ವಿವರವಾದ ಏನು ವಿವರಣೆ ಬರ್ತದೆ ಮತ್ತು ಮುಂದೆ ವಿವರಿಸಿ ಹೇಳುವಂಥದ್ದು. ಯಾಕಂದರೆ ಈಗ ಬಂದಂಥ ಸುದ್ದಿಗಳ ನೆಲಗಟ್ಟಲ್ಲೇ ಇದನ್ನು ಜನಕ್ಕೆ ತಿಳಿಸ್ಬೇಕಾಗಿತ್ತು. ಈಗಂತೂ ಸ್ಟೆಲ್ಲಾ ವರ್ಗೀಸ್ ಅವರು ಹಿಂದೆ ಸರಿಯುವಂಥ ಅನಿವಾರ್ಯತೆ ಬಂದದ.